ಪ್ರೈಸ್ ಲಾರ್ಡ್ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯ ನೋಡಿಕೊಳ್ಳೋಣ. ಲೋಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 44 ಮತ್ತು 46ನೇ ವಚನ. ಇಷ್ಟರಲ್ಲಿ ಹೆಚ್ಚು ಕಡಿಮೆ ಮಧ್ಯಾಹ್ನವಾಯಿತು. ಆಗಲಿಂದ ಸೂರ್ಯನ ಕಾಂತಿಗುಂದಿ 3 ಗಂಟೆ ತನಕ ಆ ದೇಶದ ಮೇಲೆಲ್ಲ ಕತ್ತಲು ಗವಿಯಿತು. ಇದಲ್ಲದೆ ದೇವಾಲಯದ ತೆರೆಯು ನಡುವೆ ಹರಿದು ಹೋಯಿತು. ಆಮೇಲೆ ಯೇಸು, ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂದು ಮಹಾಧ್ವನಿಯಿಂದ ಕೂಗಿದನು. ಇದನ್ನು ಹೇಳಿದ ಮೇಲೆ ಪ್ರಾಣ ಬಿಟ್ಟನು. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ನೋಡುವಾಗ ಯೇಸು ಸ್ವಾಮಿ ಶಿಲುಬೆಯಾಗಿದ್ದರು. ಇರುವಾಗ ಅಲ್ಲೇನು ಮಾಡಿತ್ತಂದರೆ 3 ಗಂಟೆಗಳ ಕಾಲದಲ್ಲಿ ಪೂರ್ತಿ ಆ ದೇಶ ಮ್ಯಾಗೆಲ್ಲ ಕತ್ತಲೆ ಗವಿದಿತ್ತು. ಗವಿಯಾಗ ಅಲ್ಲಿರುವಂಥ ಒಂದು ದೇವಾಲಯದ ಪರದೆ ಏನು ಮಾಡುತ್ತಂದರೆ ನಡವಳಿಕೆ ಏನು ಮಾಡಿತ್ತು, 2 ಭಾಗವಾಯಿತು. ಆಗುವಾಗ ಆಮೇಲೆ ಯೇಸು ಸ್ವಾಮಿ ಏನು ಮಾಡಿದ್ರು, ಮಹಾಧ್ವನಿಯಿಂದ ಕೂಗಿ ಏನು ಮಾಡಿದ್ರು ಅಂದರೆ, ಯೇಸು ಸ್ವಾಮಿ ತಂದೆಗೆ ಹೇಳಿದ್ರು, ತಂದೆ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸುತ್ತೀನಿ ಅಂತ ಮಹಾಧ್ವನಿಯಿಂದ ಕೂಗಿ ಯೇಸು ಸ್ವಾಮಿ ಏನು ಮಾಡಿದ್ರು, ಪ್ರಾಣ ಬಿಟ್ಟಂತೆ. ಅದೇ ರೀತಿಯಲ್ಲಿ ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಕೂಡ ದೇವರು ನಮಗಾಗಿ ಇಷ್ಟೆಲ್ಲ ಮಾಡಿದ್ದಾರೆ. ಅದಕ್ಕಾಗಿ ಪ್ರಿಯರೇ, ದೇವರು ನಿಮ್ಮನ್ನು ಕೂಡ ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ದೇವ, ನಿನಗೆ ಕೋಟಿ ಕೋಟಿ ಸ್ತೋತ್ರ ದೇವರೇ. ಈ ಸಮಯದಲ್ಲಿ ವಾಕ್ಯದೊಂದಿಗೆ ಮಾತನಾಡಿದೆಪ್ಪ, ಅದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ ದೇವರಪ್ಪ. ವಿಡಿಯೋ ವಾಚ್ ಮಾಡುವಂಥ ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ಬಲಪಡಿಸು ನನ್ನ ದೇವರೇ. ಪ್ರತಿಯೊಬ್ಬರಿಗೂ ಒಳ್ಳೆಯದೇ ಮಾಡಿದೆಯಪ್ಪ. ಕರ್ತನೆಯಪ್ಪ, ಯಾರಿಗೆ ಕರ್ತನೆ ಆರೋಗ್ಯವನ್ನು ಕೊಡಿರಿ ಸ್ವಾಮಿಯಪ್ಪ. ಆರೋಗ್ಯದಾಯಕನಾದ ದೇವರೇ, ನಿಮಗೆ ಸ್ತೋತ್ರ ಸ್ವಾಮಿ. ಪ್ರತಿಯೊಬ್ಬರಿಗೆ ಆಶೀರ್ವದಿಸಿ ಬಲಪಡಿಸಿ ಯೇಸು ನಾಮದಲ್ಲಿ ಪ್ರಾರ್ಥಿಸಿಬೇಡಿದರೆ ತಂದೆ. ಆಮೇನ್ ಆಮೇನ್.